ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜನವರಿ 20ರಂದು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದರು. ಮೊದಲನೇ ದಿನವೇ ಅಮೆರಿಕದಲ್ಲಿ ಏನೇನೆಲ್ಲ ಬದಲಾವಣೆ ಆಗಬೇಕು, ಯಾವ್ಯಾವ ಹೊಸ ರೂಲ್ಸ್ ಬರಬೇಕು, ಯಾವ್ಯಾವ ಹಳೆ ರೂಲ್ಸ್ನ ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ. ಟ್ರಂಪ್ನವರು ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ಸುಮಾರು 200 ಆದೇಶಗಳಿಗೆ ಸೈನ್ ಹಾಕಿದ್ದಾರೆ. ಇದರಲ್ಲಿ ಒಂದಷ್ಟು ಮುಖ್ಯವಾದ ವಿಷಯ ಏನಂದರೆ, ಮೊದಲನೇದಾಗಿ ಟ್ರಂಪ್ ಅವರು ಅಮೆರಿಕನ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಗೆ ತಂದಿದ್ದಾರೆ. ಮುಂಚೆಯಿಂದ ಸುಮಾರು $130 ಮಿಲಿಯನ್ ಅಮೆರಿಕ WHO ಫಂಡಿಂಗ್ ಮಾಡ್ತಿತ್ತು. ಆದರೆ ಈ ವರ್ಷದಿಂದ ಅಮೆರಿಕ ಯಾವ ಥರನೂ ಫಂಡಿಂಗ್ ಮಾಡಲ್ಲ ಅಂತ ಹೇಳ್ತಿದೆ. ಯಾಕಂದರೆ ಮುಂಚೆಯಿಂದನೂ WHO ಯಾವಾಗಲೂ ಬರೀ ಚೈನಾಗೆ ಸಪೋರ್ಟ್ ಮಾಡ್ಕೊ ಬಂದಿದೆ. USA ಕೊರೋನಾ ಟೈಮಲ್ಲಿ ಯಾವುದೇ ಥರ ಹೆಲ್ಪ್ ಮಾಡಿಲ್ಲ ಅಂತ ಟ್ರಂಪ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅಮೆರಿಕನ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಇಂದ ಕೂಡ ಆಚೆ ತಂದಿದ್ದಾರೆ. ಪ್ಯಾರಿಸ್ ಕ್ಲೈಮೇಟ್ ಟ್ರೀಟಿ ಪ್ರಕಾರ ಇದ್ರ ಮೆಂಬರ್ ಕಂಟ್ರೀಸು ಫಾಸಲ್ ಫ್ಯೂಲ್ಸ್ನ ಕಡಿಮೆ ಯೂಸ್ ಮಾಡಬೇಕು, ಇದ್ರ ಜೊತೆಗೆ ಸೋಲಾರ್ ಎನರ್ಜಿ, ಎಲೆಕ್ಟ್ರಿಕ್ ಪವರ್ನ ಜಾಸ್ತಿ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಡೀಸೆಲ್ ಮತ್ತು ಪೆಟ್ರೋಲನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡಬೇಕು ಅಂತ ಒಂದು ಗೋಲ್ ಇದೆ ಅವರಿಗೆ. ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಆದರೆ ಟ್ರಂಪ್ ಅವರು ನಾವು ಜನರಿಗೆ ಯಾವ ಥರನೂ ಫೋರ್ಸ್ ಮಾಡಲ್ಲ, ಅವರು ಯಾವ್ದು ಬೇಕೋ ಆ ಫ್ಯೂಲ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮೂರನೇದಾಗಿ ಮೆಕ್ಸಿಕೋ ಮತ್ತು ಅಮೆರಿಕದ ಗಡಿ ಮೇಲೆ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಯಾಕಂದರೆ ಭಾಳ ವರ್ಷದಿಂದ ಮೆಕ್ಸಿಕೋ ವಲಸಿಗರು ಇಲ್ಲೀಗಲ್ ಆಗಿ ಅಮೆರಿಕದೊಳಗಡೆ ಬರ್ತಾ ಇದ್ದಾರೆ. ಇವರಿಂದಾನೇ ಅಮೆರಿಕದೊಳಗಡೆ ಡ್ರಗ್ಸ್ ಸಪ್ಲೈ ಆಗ್ತಿದೆ. ಇವ್ರನ್ನ ಟ್ರಂಪ್ ಅವರು ಟೆರರಿಸ್ಟ್ ಅಂತ ಕರೆದಿದ್ದಾರೆ. ಮತ್ತು ಈಗಾಗಲೇ ಮೆಕ್ಸಿಕೋಯಿಂದ ಬಂದ ವಲಸಿಗರಿಗೆ ಇವರು ಅಗತ್ಯ ಸೌಲಭ್ಯವನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಟ್ರಂಪ್ ಅವರು ಅಮೆರಿಕ ಆಯಿಲ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮುಂಚೆ ಬೈಡನ್ ಅವರು ಅಮೆರಿಕದಲ್ಲಿ ಅಟ್ಲೀಸ್ಟ್ 56% ಜನರು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಉಪಯೋಗಿಸ್ಬೇಕು ಅಂತ ಹೇಳಿದರು. ಈ ರೂಲ್ಸ್ ಟ್ರಂಪ್ ತೆಗೆದಾಕಿದ್ದಾರೆ. ಜನರು ಏನು ಬೇಕೋ ಅದನ್ನು ಖರೀದಿ ಮಾಡಲಿ ಬಿಡ್ರಿ ಅಂತ ಹೇಳಿದ್ದಾರೆ. ಹಾಗೆ ಅವರು ಗಲ್ಫ್ ಆಫ್ ಮೆಕ್ಸಿಕೋನ ಗಲ್ಫ್ ಆಫ್ ಅಮೆರಿಕಾ ಅಂತ ರೀನೇಮ್ ಮಾಡೋದಕ್ಕೆ ಹೇಳಿದ್ದಾರೆ. ಇನ್ನು ಅಲಾಸ್ಕಾದಲ್ಲಿರೋ ಮೌಂಟ್ ಡೆಲಾನಿನ ಮೌಂಟ್ ಮ್ಯಾಕಿನ್ಲಿ ಅಂತ ಚೇಂಜ್ ಮಾಡೋದಕ್ಕೆ ಹೇಳಿದ್ದಾರೆ. ಅಮೆರಿಕದಲ್ಲಿ ಎಲ್ಲ ಥರದ ಸೆನ್ಸರ್ಶಿಪ್ನ ತೆಗೆದಾಕ್ತೀವಿ, ನಿರ್ಬಂಧಗಳನ್ನು ತೆಗಿತೀವಿ, ಮತ್ತು ಬೈಡನ್ ಅವಧಿಯಲ್ಲಿ ಯಾವೆಲ್ಲ ಕ್ರೈಮ್ಗಳು ನಡೆದಿದ್ವೋ ಅವುಗಳನ್ನೆಲ್ಲ ಡೀಪಾಗಿ ತನಿಖೆ ಮಾಡೋದಕ್ಕೆ ಆದೇಶ ಹೊರಡಿಸಿದ್ದಾರೆ. ಇದ್ರ ಜೊತೆಗೆ ಎಲ್ಲ ದೇಶಗಳ ಮೇಲೆ ಹಂತ ಹಂತವಾಗಿ ಟ್ಯಾರಿಫ್ನ ಹಾಕೋ ಸುಳಿವು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೆನಡಾ ಮತ್ತು ಮೆಕ್ಸಿಕೋಗೆ ಸುಮಾರು 25% ತನಕ ಟ್ಯಾರಿಫ್ ಬೀಳ್ಬೋದು ಅಂತ ಹೇಳಲಾಗ್ತಿದೆ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.